ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 5ನೇ ಅಧ್ಯಾಯವನ್ನು ಶುರು ಮಾಡೋಣ. ಆದರೆ ಈಗ ಆ ದೇವರೇ ಒಂದು ಅವಕಾಶ ಕೊಟ್ಟಿದ್ದಾನೆ. ಈಗ ನನ್ನನ್ನು ನಾನು ಅಪರಾಧಿಯಲ್ಲ ಅಂತ ಸಾಬೀತು ಮಾಡಿ ಶರದ್ ಜೀವನದಿಂದ ಶಾಶ್ವತವಾಗಿ ತುಂಬ ದೂರ ಹೊರಟು ಹೋಗ್ತೀನಿ. ಅದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಶರದ್ ನನಗೆ ಎಷ್ಟೇ ನೋವು ಕೊಟ್ಟರು, ಹಿಂಸೆ ಮಾಡಿದರೂ ಎಲ್ಲವನ್ನು ಸಹಿಸ್ಕೊಂಡು ಇರ್ತೀನಿ. ಈಗ ಸದ್ಯಕ್ಕೆ ಆ ರಾಕ್ಷಸನಿಂದ ತಪ್ಪಿಸಿಕೊಳ್ಳೋದಕ್ಕೆ ನನಗೆ ಬೇರೆ ದಾರಿ ಇಲ್ಲ. ಏನೇ ಬರಲಿ ಎಲ್ಲವನ್ನು ಧೈರ್ಯವಾಗಿ ಎದುರಿಸುವ ಶಕ್ತಿ ಕೊಡು ಭಗವಂತ ಎಂದು ಮನಸ್ಸಲ್ಲೇ ಮಾತನಾಡಿಕೊಂಡು ಕಾಣದ ದೇವರಲ್ಲಿ ಮೊರೆ ಇಟ್ಟು ಗಟ್ಟಿ ನಿರ್ಧಾರ ಮಾಡಿಕೊಂಡಳು. ನೋಡೋಣ, ಋತು ತಾನು ಮಾಡಿದ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಲ್ಲುತ್ತಾಳಾ ಅಥವಾ ಸೋತು ತನ್ನನ್ನು ತಾನು ನಿರಪರಾಧಿ ಎಂದು ಸಾಬೀತು ಮಾಡಲಾಗದೆ ಹಾಗೇ ಅವನ ಜೀವನದಿಂದ ಶಾಶ್ವತವಾಗಿ ದೂರ ಹೋಗ್ತಾಳಾ ಎಂದು. ಋತು ಯೋಚನಾ ಲಹರಿ ತಡೆಯಿಲ್ಲದೆ ಸಾಗುತ್ತಿದ್ದರೆ ಅವಳಿಗೆ ಮನೆ ಬಂದಿದೆ ಅನ್ನೋ ಅರಿವು ಕೂಡ ಆಗಲಿಲ್ಲ. ಶರದ್ ಮನೆ ಬರ್ತಿದ್ದ ಹಾಗೆ ಕಾರಿಂದ ಇಳಿದು ಬಿರುಸಾಗಿ ಋತು ಹತ್ತಿರ ಬಂದು ಅವಳು ಕೂತ ಕಡೆ ಡೋರ್ ತೆರೆದು ಅವಳನ್ನು ಆಚೆ ಒರಟಾಗಿ ಎಳೆದುಕೊಂಡು ದಡ್ ಎಂದು ಡೋರ್ ಹಾಕಿ ದರ ಅಂತ ಅವಳನ್ನು ಎಳೆದುಕೊಂಡು ಬಂದು ತನ್ನ ರೂಮ್ ಬೆಡ್ ಮೇಲೆ ತಳ್ಳಿದ. ಕಬೋರ್ಡ್ ಡ್ರಾ ಅಲ್ಲಿ ಇದ್ದ ಫಸ್ಟ್ ಏಡ್ ಬಾಕ್ಸ್ ತಂದು ಅವಳ ಕಾಲಿಗೆ, ಕೈಗೆ, ಹಣೆಗೆ ಆದ ಗಾಯಕ್ಕೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಹಾಕಿದ. ಋತು ಫಸ್ಟ್ ಏಡ್ ಮಾಡುವಾಗ ಆದ ಗಾಯಕ್ಕೆ ಡೆಟಾಲ್ ತಾಗಿದಾಗ ಆ ಉರಿಗೆ, ನೋವಿಗೆ ಅಮ್ಮ ಎಂದು ಸಣ್ಣಗೆ ಚೀರಿದಳು. ಕಣ್ಣಿಂದ ಕಣ್ಣೀರು ಎಡಬಿಡದೆ ಹರಿಯುತ್ತಿತ್ತು. ನೋವಿಗೆ ಮುಖ ಕಿವುಚಿ ಹಲ್ಲು ಕಚ್ಚಿ ನೋವು ಸಹಿಸಲು ಪ್ರಯತ್ನಿಸುತ್ತಿದ್ದಳು. ಫಸ್ಟ್ ಏಡ್ ಮಾಡಿದ ಶರದ್ ಸೀದಾ ರೂಮಿನಿಂದ ಆಚೆ ಬಂದು ಸುಲೋಚನಾ ಅವಳಿಗೆ ತಿನ್ನೋಕೆ ಕುಡಿಯೋಕೆ ಏನಾದರೂ ಕೊಡಿ ಅಮ್ಮ, ಹಾಗೆ ಕಬೋರ್ಡಲ್ಲಿ ಅವಳಿಗೆ ಕೊಡೋ ಪೇನ್ ಕಿಲ್ಲರ್ ಮಾತ್ರೆ ಇದೆ, ನೀವೇ ಮುಂದೆ ನಿಂತು ಕೊಡಿ, ನನಗೆ ಸ್ವಲ್ಪ ಕೆಲಸ ಎಂದು ಅವರ ಮುಂದಿನ ಮಾತಿಗೂ ಕಾಯದೆ ಹೊರಟು ಬಿಟ್ಟ. ಸುಲೋಚನಾ ಎಲ್ಲ ಅಯೋಮಯ ಅನ್ನಿಸಿತು. ಯಾರೀ ಹುಡುಗಿ? ಮತ್ತೆ ಇವಳು ಎಲ್ಲಿ ಸಿಕ್ಕಿದ್ಲು? ಶರದ್ಗೂ ಈ ಹುಡುಗಿಗೂ ಏನು ಸಂಬಂಧ? ಮತ್ತೆ ವಾಪಸ್ ಮನೆಗೆ ಯಾಕೆ ಕರ್ಕೊಂಡ್ಬಂದಿದ್ದಾನೆ ಎಂದು ಗೊಂದಲ ಶುರುವಾಯಿತು. ಹೋಗಲಿ ಬಿಡು, ಪಾಪ ಹೆಣ್ಣು ಹುಡುಗಿ ಏನೋ ಅಪಾಯದಲ್ಲಿ ಸಿಕ್ಕಾಕೊಂಡಿರಬೇಕು, ಅದಕ್ಕೆ ಈ ಹುಡುಗಿನ ಕರ್ಕೊಂಡು ಬಂದಿರಬೇಕು ಅಂದ್ಕೊಳ್ಳೋಣ. ಅಂದರೆ ಗೆಸ್ಟ್ ರೂಮ್ ಬಿಟ್ಟು ನೇರ ಅವನ ಬೆಡ್ರೂಮ್ಗೆ ಯಾಕೆ ಕರ್ಕೊಂಡು ಹೋದ? ಅದೂ ಅಲ್ಲದೆ ಶರದ್ ಬಾಯಿ ಬಿಟ್ಟು ಹೇಳಿದರೆ ತಾನೇ ನನಗೂ ಅಸಲಿಗೆ ಸತ್ಯ ಏನಂತ ಗೊತ್ತಾಗೋದು ಎಂದುಕೊಂಡು ಋತುಗೆ ಊಟ ತರಲು ಅಡುಗೆ ಮನೆ ಕಡೆ ನಡೆದರು ಸುಲೋಚನಾ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭಾರತಕ್ಕೆ ಬಂದು ವಿಮಾನ ಲ್ಯಾಂಡ್ ಆಗಲಿತ್ತು. ಸುಶೀಲಾ ಮತ್ತು ಸುಂದರ್ ಅವರಿಗೆ ತಾಯಿನ ಕಳಕೊಂಡ ಮಗು ಮರಳಿ ತನ್ನ ತಾಯಿ ಸಿಕ್ಕಾಗ ಆಗುವ ಖುಷಿ ಇದೆಯಲ್ಲ, ಅಷ್ಟೇ ಖುಷಿ ಮರಳಿ ತಾಯ್ನಾಡಿಗೆ ಬರುತ್ತಿರುವಾಗ ಇವರಿಗೂ ಆಗುತ್ತಿತ್ತು. ಈ ಮಣ್ಣಿನ ಸೊಗಡೇ ಅಂಥದ್ದು. ಸುಶೀಲಾ ಇಂಡಿಯಾಗೆ ಬರದೆ ಹತ್ತಿರ 2 ವರ್ಷ ಆಯಿತೇನೋ ಅಂದರು ಸುಂದರ್ ತಮ್ಮ ಹೆಂಡತಿಗೆ. ಹೌದು ಸುಂದರ್, 2 ವರ್ಷ ಆಗ್ತಾ ಬಂತು. ನನಗಂತೂ ಯಾವಾಗ ಶರದ್ ಮತ್ತು ಪರಿನ ನೋಡ್ತೀನೋ ಅನ್ನಿಸ್ತಿದೆ ಎಂದರೆ, ಈಗ ಮನೆಗೆ ಹೋಗ್ತಿದ್ದೀವಲ್ಲ, ಮನಸ್ಸು ತೃಪ್ತಿಯಾಗೋವರೆಗೂ ನೋಡು, ಯಾರು ಬೇಡ ಅಂದರು ಎಂದು ನಸುನಕ್ಕರು ಸುಂದರ್. ಸುಂದರ್, ಏನು ಕಿಂಡಲ್ ಮಾಡ್ತಿದ್ದೀರಾ ಎಂದು ಸುಶೀಲಾ ಹುಸಿಮುನಿಸು ತೋರಿದರೆ, ಮತ್ತಿನ್ನೇನು, ಇನ್ಮೇಲೆ ನಾವು ಇಲ್ಲೇ ಇರ್ತೀವಿ ತಾನೆ, ದಿನ ನಿನ್ನ ಕಣ್ಮುಂದೆನೇ ಇರ್ತಾರಲ್ವಾ ಎಂದರು ಸುಂದರ್. ಅದು ನಿಜಾನೇ, ಆದರೂ ನಮ್ಮ ದೇಶ ಅಂದರೆ ಏನೋ ಒಂದು ಎಕ್ಸೈಟ್ಮೆಂಟ್, ಹೇಳೋಕೆ ಪದಗಳು ನಿಲುಕದ ಭಾವನೆ. ಮನಸ್ಸು ಸದಾ ತಾಯ್ನಾಡಿನ ಕಡೆ ಅಯಸ್ಕಾಂತದ ಹಾಗೆ ಸೆಳೀತಾ ಇರುತ್ತೆ ಎಂದರು ಸುಶೀಲಾ ಭಾವುಕರಾಗುತ್ತಾ. ಇತ್ತ ಶರದ್ ಋತುನ ಮನೆಗೆ ಬಿಟ್ಟು ಮತ್ತೆ ಎಲ್ಲಿಗೆ ಎಂದು ತಿಳಿಯದೆ ಒಟ್ಟಿನಲ್ಲಿ ಸುಮ್ಮನೆ ಮೌನವಾಗಿ ಕಾರ್ ಚಲಾಯಿಸುತ್ತಿದ್ದ. ಅರ್ಧ ಗಂಟೆಯ ಬಳಿಕ ಅವನ ಫೋನ್ ರಿಂಗ್ ಆಗಿತ್ತು. ಪರಿ ಕಾಲ್ ಮಾಡಿದ್ದನ್ನು ನೋಡಿ, ಓ ಗಾಡ್, ಈ ತಲೆನೋವು ಯಾಕೆ ಕಾಲ್ ಮಾಡ್ತಿದೆ ಎಂದು ಕಾಲ್ ಕಟ್ ಮಾಡಿದ. ಮತ್ತೆ ಕಾಲ್ ಮಾಡ್ತಾನೆ ಇದ್ದ ಪರಿ ಕೊನೆಗೆ ಸಾಕಾಗಿ ಮೆಸೇಜ್ ಮಾಡಿದಳು. ಕಾಲ್ ಬರೋದು ನಿಂತಾಗ ಥ್ಯಾಂಕ್ ಗಾಡ್ ಅಂತ ಉಸಿರು ಬಿಟ್ಟ. ಅರ್ಧ ಗಂಟೆ ದಾರಿ ಸವೆಸಿದ ಮೇಲೆ ಯಾಕೆ ಕಾಲ್ ಮಾಡ್ತಿದ್ಲು ಅಷ್ಟೊಂದು ಸಾರಿ ಆಗಲೇ
ಮೆಸೇಜ್ ಬೇರೆ ಬಂತಲ್ಲ ಎಂದು ಮೊಬೈಲ್ ನೋಡಿದ. ಪರಿ, ಮಾಮ್ ಡ್ಯಾಡ್ ಆಗಲೇ ಏರ್ಪೋರ್ಟ್ಗೆ ಬಂದು ವೆಯ್ಟ್ ಮಾಡ್ತಿದ್ದಾರೆ. ನಾನು ಪಿಕ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ನೀನು ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಕಾಲ್ ಮಾಡ್ತಾನೇ ಇದ್ದೀನಿ. ನೀನು ಯಾಕೆ ರಿಸೀವ್ ಮಾಡ್ತಿಲ್ಲ? ಕೋಪದ ಇಮೋಜಿ ಹಾಕಿ ಮೆಸೇಜ್ ಕಳುಹಿಸಿದ್ದಳು. ಓ ಶಿಟ್ ಅಂತ ಹಣೆಗೆ ಕೈಯಿಂದ ಒತ್ತಿಕೊಂಡು, ಛೇ, ಆ ಈಡಿಯಟ್ ಕಾರಣದಿಂದ ಮರ್ತೇ ಹೋಯ್ತು ಎಂದು ಬಂದ ದಾರಿಯಲ್ಲೇ ವಾಪಸ್ಸಾದ. ಅಲ್ಲಿಂದ ಸೀದಾ ಏರ್ಪೋರ್ಟ್ ಕಡೆ ಕಾರ್ ಚಲಾಯಿಸಿದ. ಅರ್ಧ ದಾರಿ ಕ್ರಮಿಸಿದ. ಮತ್ತೆ ಪರಿಯಿಂದ ಮೆಸೇಜ್ ಬಂದಿತ್ತು. ಮಾಮ್ ಡ್ಯಾಡ್ ಆಲ್ರೆಡಿ ಮನೆಗೆ ಬಂದಿದ್ದಾರೆ. ನೀನು ಏರ್ಪೋರ್ಟ್ಗೆ ಹೋಗೋದೇನು ಬೇಡ, ಮನೆಗೆ ಬಾ ಎಂದು. ಆ ಮೆಸೇಜ್ ನೋಡಿದ್ದೆ ಏರ್ಪೋರ್ಟ್ ಕಡೆ ಹೊರಟನು. ಮತ್ತೆ ಮನೆ ಕಡೆ ಸಾಗಿದ. ಊಟ ತಗೊಂಡು ಶರದ್ ರೂಮಿಗೆ ಹೋದರು ಸುಲೋಚನಾ. ಋತು ಕಣ್ಣೀರು ನಿಂತೇ ಇಲ್ಲ. ಒಂದೇ ಸಮನೆ ಅಳುತ್ತಾ ಬಿಕ್ಕುತ್ತಿದ್ದಳು. ಸುಲೋಚನಾ ಅವರು ಬಂದು, ಯಾಕಮ್ಮ, ಏನಾಯಿತು, ಯಾಕಾಗಳ್ತಿದ್ಯಾ ಅಂತ ಕೇಳಿದರು. ತಲೆ ತಗ್ಗಿಸಿ ಅಳುತ್ತಿದ್ದ ಋತು ಸುಲೋಚನಾ ಅವರ ಧ್ವನಿಗೆ ತಲೆ ಎತ್ತಿ ನೋಡಿ ಕಣ್ಣೀರು ಒರೆಸಿಕೊಂಡು ಅವರಿಗೆ ಏನೂ ಉತ್ತರ ಕೊಡದೆ ಮೌನವಾಗಿದ್ದಳು. ಯಾಕಮ್ಮ ಅಳ್ತಿದ್ಯಾ? ಬೆಳಿಗ್ಗೆ ಹಾಗೆ ಯಾಕೆ ಹೋದೆ? ನಾನು ಕೂಗ್ತಿದ್ದರೂ ಕೇಳಿಸಿಕೊಳ್ಳದೆ ಹೋಗೇ ಬಿಟ್ಟಿಯಲ್ಲ ಎಂದರು. ಅದು ಎಂದು ಏನೂ ಹೇಳಬೇಕೆಂದು ತೋಚದೆ ತಡವರಿಸುತ್ತಿದ್ದಳು. ಇದೇನಿದು, ಹಣೆ ಮೇಲೆ ಕೈಕಾಲ ಮೇಲೆಲ್ಲ ಗಾಯ ಅಂದರು ಅವಳ ಸಮೀಪ ಕುಳಿತು. ಅದೇನಂತ ಹೇಳು, ನಾನು ನಿನ್ನ ತಾಯಿ ಇದ್ದ ಹಾಗೆ ಅಂದರು. ತಕ್ಷಣ ಋತು ಅವರನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸುಲೋಚನಾ ಅವರು ಸುಮ್ಮನೆ ಅವಳ ತಲೆ ನೇವರಿಸುತ್ತಲೇ ಇದ್ದರು, ಅತ್ತು ಸ್ವಲ್ಪ ಸಮಾಧಾನವಾಗಲಿ ಎಂದು. ಋತು ಅತ್ತು ಸಮಾಧಾನವಾದ ಮೇಲೆ ಅವಳಿಗೆ ಮೊದಲು ಊಟ ಮಾಡಲು ಹೇಳಿದರು. ಅಮ್ಮ, ನಂಗೆ ಊಟ ಬೇಡ ಅಂದಳು ಮತ್ತೆ ಅಳುತ್ತಾ. ಹಾಗಂದ್ರೆ ಹೇಗೆ? ನೀನು ಮಾತ್ರೆ ತಗೋಬೇಕು ಅಲ್ವಾ, ಒಂಚೂರು ಊಟ ಮಾಡು, ದೇಹಕ್ಕೆ ಶಕ್ತಿ ಬೇಡವಾ ಎಂದರು ಸುಲೋಚನಾ. ಪ್ಲೀಸ್ ಅಮ್ಮ, ನಂಗೆ ಬಲವಂತ ಮಾಡಬೇಡಿ, ಊಟ ಮಾಡೋ ಮನಸ್ಸಿಲ್ಲ, ಹಸಿವಿಲ್ಲ ಎಂದಳು ಋತು. ಸರಿ, ನಾನೇ ಊಟ ಮಾಡಿಸ್ತೀನಿ ಎಂದು ಅನ್ನ ಕಲಸಿ ತುತ್ತು ಹಿಡಿದರು ಅವಳ ಬಾಯಿ ಮುಂದೆ. ಕಣ್ಣಲ್ಲೇ ಊಟ ಮಾಡು ಮಗಳೇ ಎನ್ನುವಂತೆ ಸನ್ನೆ ಮಾಡಿ. ಋತು ಒಂದೂ ಮಾತಾಡದೆ ಅವರು ಮಾಡಿಸಿದಷ್ಟು ಊಟ ಮಾಡಿ ಮುಗಿಸಿದಳು. ಡ್ರಾದಲ್ಲಿ ಮಾತ್ರೆ ತೆಗೆದುಕೊಟ್ಟರು. ಅವರು ಕೊಟ್ಟ ಮಾತ್ರೆ ನುಂಗಿದಳು. ಅವಳ ತಲೆ ಸವರುತ್ತಾ, ನೋಡು, ನನ್ನ ಹತ್ತಿರ ಹೇಳಬೇಕು, ಹೇಳೋ ಅಂಥದ್ದು ಇದ್ದರೆ ಹೇಳು, ಇಲ್ಲಾಂದರೆ ಬೇಡ, ನಾನೇನು ನಿಂಗೆ ಒತ್ತಾಯ ಮಾಡಲ್ಲ ಅಂದರು. ಅಮ್ಮ ಅಂತ ಮತ್ತೆ ಅವರನ್ನು ತಬ್ಬಿ ಕಣ್ಣೀರಾದಳು. ಅಮ್ಮ, ಅದೇನಾಯಿತು ಅಂದರೆ, ನಾನು ಕೆಲಸ ಮಾಡ್ತಿದ್ದ ಬಾಸ್ ತುಂಬ ದಿನದಿಂದ ನನ್ನ ಮೇಲೆ ಕಣ್ಣಿಟ್ಟಿದ್ದ. ಸಮಯ ಸಂದರ್ಭ ನೋಡಿಕೊಂಡು ನನ್ನ ಅನುಭವಿಸ್ಬೇಕು ಅಂತ ಒಂದು ಸಕ್ಸಸ್ ಪಾರ್ಟಿ ಅರೇಂಜ್ ಮಾಡಿದ್ದ ಎಂದು ಆ ದಿನ ರಾತ್ರಿ ಅಲ್ಲಿ ನಡೆದ ಘಟನೆಯನ್ನು ಹೇಳಿ ಅವನಿಂದ ತಪ್ಪಿಸಿಕೊಂಡು ನನ್ನ ಮಾನ ಕಾಪಾಡಿಕೊಳ್ಳೋದಕ್ಕೆ ಓಡ್ತಾ ಇರಬೇಕಾದ್ರೆ ಶರದ್ ಅವರ ಕಾರ್ ಮುಂದೆ ತಲೆ ತಿರುಗಿ ಬಿದ್ದುಬಿಟ್ಟೆ. ಈಗಲೂ ಕೂಡ ಅವ್ರ ಕೈಯಲ್ಲಿ ಸಿಕ್ಕೆ ಅಂತ ಇವತ್ತು ನನ್ನ ಮಾನ ಪ್ರಾಣ ಎರಡೂ ಉಳಿತು. ಇಲ್ಲ ಅಂದಿದ್ರೆ ಇವತ್ತು ಮಾನದ ಜೊತೆ ಪ್ರಾಣ ಕೂಡ ಹೋಗಿರ್ತಿತ್ತು ಎಂದು ಮತ್ತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಋತು. ಸುಲೋಚನಾ ಅವರು ಅವಳ ತಲೆ ನೇವರಿಸುತ್ತಾ, ಆಗಿದ್ದು ಆಗೋಯ್ತು, ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಹೆಚ್ಚು ತಲೆ ಕೆಡಿಸ್ಕೋಬೇಡ. ಈಗ ನೀನಿಲ್ಲಿ ಸುರಕ್ಷಿತವಾಗಿ ಇರ್ತೀಯ. ಶರತ್ ತುಂಬ ಒಳ್ಳೆ ಹುಡುಗ. ಸರಿ, ಹೊತ್ತಾಗಿದೆ, ಮಲ್ಕೊಂಡು ರೆಸ್ಟ್ ಮಾಡು ಅಂದರು ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಾ. ನಿನ್ನ ಹೆಸರು ಕೇಳೋದೇ ಮರ್ತೆ ನೋಡು ಎಂದರು ಅವಳತ್ತ ತಿರುಗಿ. ಋತು ಅಂದಳು. ಮುದ್ದಾಗಿದೆ ಹೆಸರು ಅಂದು ಮತ್ತೆ ಅವಳ ತಲೆ ಸವರಿ, ನಿಶ್ಚಿಂತೆಯಾಗಿ ಮಲಗು, ನಾಳೆ ಮಾತಾಡೋಣ ಎಂದು ಹೋದರು. ಸ್ವಲ್ಪ ಸಮಯದ ಬಳಿಕ ಮಾತ್ರೆಯ ಪ್ರಭಾವಕ್ಕೆ ಋತು ನಿದ್ರೆಗೆ ಜಾರಿದಳು. ಇತ್ತ ಪರಿ ಹೋಗಿ ತನ್ನ ಮಾಮ್ ಡ್ಯಾಡ್ನ ಏರ್ಪೋರ್ಟ್ನಿಂದ ಮನೆಗೆ ಕರೆದುಕೊಂಡು ಬಂದಳು. ಪರಿ, ಶರದ್ ಎಲ್ಲಿ? ನೀನೊಬ್ಬಳೇ ಬಂದಿದೀಯಾ ಅಂದರು ಸುಶೀಲಾ ಅಳಿಯ ತಮ್ಮನ್ನು ರಿಸೀವ್ ಮಾಡಿಕೊಳ್ಳಲು ಬರಲಿಲ್ಲ ಎಂದು. ಅಮ್ಮ, ಅವನಿಗೇನೋ ಇಂಪಾರ್ಟೆಂಟ್ ಕೆಲಸ ಬಂತು ಅಂತ ನನಗೆ ನಿಮ್ಮನ್ನು ರಿಸೀವ್ ಮಾಡೋದಕ್ಕೆ ಹೇಳಿ ಹೋದ ಎಂದಳು ಪರಿ. ಓ ಹೌದಾ, ಸರಿ ಬಿಡು. ಮತ್ತು ನೀನು ಹೇಗಿದ್ಯಾ? ಕೆಲಸ ಹೇಗೆ ನಡೀತಿದೆ? ಶರದ್ ಹೇಗಿದ್ದಾನೆ ಎಂದು ಸುಶೀಲಾ ಕೇಳಿದರು. ಮಾಮ್ ಡ್ಯಾಡ್ ರಿಲ್ಯಾಕ್ಸ್. ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ರೆ ನಾನು ಯಾವ ಪ್ರಶ್ನೆಗೆ ಮೊದಲು ಉತ್ತರ ಕೊಡಲಿ ಅಂದಳು ಪರಿ. ನಿಮ್ಮ ಮಾಮ್ಗೆ
ಅಳಿಯನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ, ಅದಕ್ಕೆ ಹಾಗೆ ಕೇಳ್ತಿದ್ದಾಳೆ ಅಂದರು ಸುಂದರ್. ಮಾಮ್, ಈಗ ನಾನು ನಿಮ್ಮ ಕಣ್ಮುಂದೆ ಇದ್ದೀನಲ್ಲ ಸೂಪರಾಗಿ. ಇನ್ನು ಶರದ್ ಕೂಡ ಚೆನ್ನಾಗಿದ್ದಾನೆ, ಕೆಲಸ ಕೂಡ ಸೂಪರಾಗಿ ನಡೀತಿದೆ. ಸಾಕಾ, ಇನ್ನೂ ಏನಾದರೂ ಕೇಳೋದು ಬಾಕಿ ಇದೆಯಾ ಅಂದಳು ಪರಿ. ಸಾಕು, ಈಗ ಮನೆಗೆ ಹೋಗ್ತೀನಲ್ಲ, ಆಗ ಶರದ್ನ ವಿಚಾರಿಸ್ತೀನಿ ಅಂದರು ಸುಶೀಲಾ. ಅವರ ಮಾತಿಗೆ ಅಪ್ಪ ಮಗಳು ಇಬ್ಬರು ಜೋರಾಗಿ ನಕ್ಕಿದ್ದರು. ಶರದ್ ಆಗಲೇ ಮನೆಗೆ ಬಂದಿದ್ದವನು ಋತು ಬಗ್ಗೆ ವಿಚಾರಿಸಿದ. ಊಟ ಮಾಡಿ ಮಾತ್ರೆ ತಗೊಂಡು ಮಲಗಿದಾಳೆ ಅಂದರು ಸುಲೋಚನಾ. ಶರದ್ ತನ್ನ ರೂಮಿಗೆ ಹೋಗಿ ಬೆಡ್ ಮೇಲೆ ಅವಳ ಪಕ್ಕ ಕೂತು ತಲೆನೇವರಿಸಿದ. ಅವನ ಮನಸ್ಸಲ್ಲಿ ಇಷ್ಟು ವರ್ಷ ಎಲ್ಲಿದ್ಲು, ಅವರೆಲ್ಲ ಯಾರೋ, ಇವಳ ಹಿಂದೆ ಯಾಕೆ ಬಿದ್ದಿದ್ರು, ಅವರಿಗೂ ಇವಳಿಗೂ ಏನು ಸಂಬಂಧ, ಹೀಗೆ ಸಾವಿರಾರು ಪ್ರಶ್ನೆಗಳು ತಲೆಯಲ್ಲಿ ಓಡುತ್ತಿದ್ದವು. ಅವಕ್ಕೆಲ್ಲ ಉತ್ತರ ಬೇಕಿತ್ತು. ಆದರೆ ಅವನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದವಳು ಆಯಾಸ ಮತ್ತು ಮಾತ್ರೆಯ ಪ್ರಭಾವಕ್ಕೆ ನಿದ್ರೆಗೆ ಜಾರಿದ್ದಳು. ಅವಳ ಮೇಲೆ ಆಗಿರೋ ಗಾಯಗಳ ಮೇಲೊಮ್ಮೆ ಸವರಿದ ಕಣ್ಣಿಂದ ಕಂಬನಿ ಜಾರಿತು. ಈ ಹಾಳಾದ ಮನಸ್ಸು ನಿನ್ನನ್ನು ಈ ಕಡೆ ದ್ವೇಷಿಸೋದಕ್ಕೂ ಆಗದೆ ಪ್ರೀತಿಸೋದಕ್ಕೂ ಆಗದೆ ವಿಲ್ವಿಲ ಅಂತ ಒದ್ದಾಡ್ತಿದೆ. ನೀನು ನಂಗೆ ಮಾಡಿರೋ ಮೋಸಕ್ಕೆ, ಅನ್ಯಾಯಕ್ಕೆ ನೀನು ತಕ್ಕ ಪ್ರತಿಫಲ ಅನುಭವಿಸಲೇಬೇಕು. ಇಲ್ಲ, ಈ ಹೃದಯದಲ್ಲಿ ಮತ್ತೆ ನಿನ್ನ ಪ್ರತಿಯಾಗಿ ಅನುರಾಗ ಅರಳೋದಿಲ್ಲ. ಈಗ ಈ ಹೃದಯದಲ್ಲಿ ನಿನ್ನ ಬಗ್ಗೆ ಬರೀ ದ್ವೇಷ ತುಂಬಿದೆ, ಬರೀ ದ್ವೇಷ. ನನ್ನ ಮನಸ್ಸಲ್ಲಿ ಹತ್ತಿ ಉರಿತಿರೋ ಈ ದ್ವೇಷದ ಜ್ವಾಲೆ ತಣ್ಣಗಾಗಬೇಕಂದ್ರೆ ನೀನು ಆ ದ್ವೇಷದ ಜ್ವಾಲೆಯಲ್ಲಿ ಬೇಯಬೇಕು. ನೀನು ಅದರಲ್ಲಿ ಸುಟ್ಟು ಬೂದಿ ಆಗಬೇಕು. ಆಗಲೇ ನನ್ನ ಮನಸ್ಸಿನ ತಾಪ, ನೋವು, ಸಂಕಟ ಎಲ್ಲ ಶಾಂತವಾಗೋದು ಅಂದು ಕೋಪದಿಂದ ಸ್ವಲ್ಪ ಹೊತ್ತು ಅವಳನ್ನೇ ದಿಟ್ಟಿಸಿ ಬಾತ್ರೂಮ್ ಹೊಕ್ಕ ಫ್ರೆಶ್ ಆಗಿ ಕೆಳಗಡೆ ಬಂದ. ಸುಲೋಚನಾ ಅವನಿಗೆ ಕಾಫಿ ತಂದು ಕೊಟ್ಟರು. ಕಾಫಿ ಕುಡಿದು ತನ್ನ ಅತ್ತೆ ಮಾವ ಬರುವ ದಾರಿಯನ್ನು ಕಾಯುತ್ತಾ ಕೂತ. ಟ್ರಾಫಿಕ್ ಎಲ್ಲ ದಾಟಿ ಮನೆ ತಲುಪೋದ್ರೊಳಗೆ 2 ಗಂಟೆಯೇ ಆಗಿತ್ತು. ಹೊರಗಡೆ ಕಾರ್ ಬಂದ ಸದ್ದಾದಾಗ ಶರದ್ ಎದ್ದು ಹೊರಗಡೆ ಬಂದ. ಸುಶೀಲಾ ಮತ್ತು ಸುಂದರನ ನೋಡಿದ್ದೆ. ಅತ್ತೆ ಮಾವ ಈಗ ಬಂದ್ರಾ? ಸಾರಿ, ಏರ್ಪೋರ್ಟ್ಗೆ ನಿಮ್ಮನ್ನು ಪಿಕಪ್ ಮಾಡೋದಕ್ಕೆ ಬರೋಕ್ಕೆ ಆಗಲಿಲ್ಲ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಬಂತು ಅದಕ್ಕೆ ಎಂದು ಮೊದಲು ಕ್ಷಮೆಯಾಚಿಸಿದ ಶರದ್. ಪರವಾಗಿಲ್ಲ ಶರದ್, ಪರಿ ಬಂದಿಲ್ಲಲ್ಲ, ಮತ್ತೆ ನೀನು ಹೇಗಿದೆಯಾ ಎಂದರು ಸುಶೀಲಾ ಅಳಿಯನ ಕೆನ್ನೆ ಸವರಿ. ನಾನು ಚೆನ್ನಾಗಿದ್ದೀನಿ ಎನ್ನುತ್ತಾ ಸುಂದರ್ ಮತ್ತು ಸುಶೀಲಾ ಅವರ ಕಾಲಿಗೆ ನಮಸ್ಕರಿಸಿದ. 100 ಕಾಲ ಚೆನ್ನಾಗಿ ಬಾಳು ಅಂತ ಇಬ್ಬರು ಮನಸ್ಫೂರ್ತಿಯಾಗಿ ಹರಸಿದರು. ಒಳಗಡೆ ಬಂದ ತಕ್ಷಣ ಹೇಗಿದ್ದೀರಿ ಅಕ್ಕ ಅಂತ ಸುಂದರ್ ಸುಲೋಚನಾ ಅವರನ್ನು ಕೇಳಿದರು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಂತೂ ಇಂತೂ ಈಗಲಾದರೂ ಸ್ವದೇಶಕ್ಕೆ ಬರೋ ಮನಸ್ಸು ಮಾಡಿದ್ರಲ್ಲ, ಅದೇ ಖುಷಿ ಎಂದರು ಸುಲೋಚನಾ. ಅತ್ತಿಗೆ, ಎಲ್ಲೇ ಇದ್ದರೂ ನಮ್ಮ ದೇಶ, ನಮ್ಮ ಭಾಷೆ, ಉಡುಗೆ ತೊಡುಗೆ, ಊಟ, ಆಚರಣೆಗಳು ಯಾವುದು ನಮ್ಮ ದೇಶದಲ್ಲಿ ಇರೋ ಹಾಗೆ ಬೇರೆ ದೇಶದಲ್ಲಿ ಇರೋಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಎಲ್ಲನೂ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ವು ಎಂದು. ಲೇಟ್ ಆಗಿದೆ, ಮೊದಲು ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ತಟ್ಟೆಗೆ ಇಡ್ತೀನಿ. ಪ್ರಯಾಣ ಮಾಡಿ ಸುಸ್ತಾಗಿರ್ತೀರ ಅಂದರು ಸುಲೋಚನಾ. ಸರಿ ಅತ್ತಿಗೆ ಅಂದು ಇಬ್ಬರು ರೂಮಿಗೆ ನಡೆದರು. ಜೊತೆಗೆ ಪರಿ ಕೂಡ ಹೋದಳು. ಸುಲೋಚನಾ ಅವರ ಜೊತೆ ಸೇರಿ ಶರದ್ ಕೂಡ ಅಡುಗೆ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಲು ಅವರ ಹಿಂದೆ ಅಡುಗೆ ಮನೆಗೆ ನಡೆದ. ಅಪ್ಪು, ನೀನು ಯಾಕೆ ಮಾಡ್ತಿದ್ಯಾ? ನಾನು ತರ್ತೀನಿ, ನೀನು ಹೋಗಿ ಕೂತ್ಕೋ ಎಂದರು ಸುಲೋಚನಾ. ಪರವಾಗಿಲ್ಲ ಅಮ್ಮ, ನಾನು ಜೋಡಿಸ್ತೀನಿ, ಬೇಗ ಆಗುತ್ತೆ, ಆಗ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬಹುದು ಅಂದ ಶರದ್. ಸುಲೋಚನಾ ಅವರು ನಗುತ್ತಾ, ಸರಿ, ನಾನು ಹೇಳಿದರೆ ನೀನು ಎಲ್ಲಿ ಕೇಳ್ತೀಯ ಅಂದರು. ಇವರು ಜೋಡಿಸುವಷ್ಟರಲ್ಲಿ ಮೂವರು ಫ್ರೆಶಪ್ ಆಗಿ ಬಂದಿದ್ದರು. 4 ಜನ ಊಟಕ್ಕೆ ಕೂತರು. ಸುಲೋಚನಾ ಅವರಿಗೆ ತಟ್ಟೆ ಇಟ್ಟು, ಈಗಲೂ ಕೂಡ ಇವರ ಕೈಯಲ್ಲಿ ಸಿಕ್ಕೆ ಅಂತ ಇವತ್ತು ನನ್ನ ಮಾನ ಪ್ರಾಣ ಎರಡೂ ಉಳಿತು. ಇಲ್ಲ ಅಂದಿದ್ರೆ ಇವತ್ತು ಮಾನದ ಜೊತೆ ಪ್ರಾಣ ಕೂಡ ಹೋಗಿರ್ತಿತ್ತು ಎಂದು ಮತ್ತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸುಲೋಚನಾ ಅವರು ಅವಳ ತಲೆ ನೇವರಿಸುತ್ತಾ, ಆಗಿದ್ದು ಆಗಿ ಹೋಯಿತು, ಈಗ ಅದರ ಬಗ್ಗೆ ಯೋಚನೆ ಮಾಡಿ ಹೆಚ್ಚು ತಲೆ ಕೆಡಿಸ್ಕೋಬೇಡ. ಈಗ ನೀನಿಲ್ಲಿ ಸುರಕ್ಷಿತವಾಗಿರ್ತೀಯ. ಶರದ್ ತುಂಬ ಒಳ್ಳೆ ಹುಡುಗ. ಸರಿ, ಹೊತ್ತಾಗಿದೆ, ಮಲ್ಕೊಂಡು ರೆಸ್ಟ್ ಮಾಡು ಅಂದರು ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಾ.
ಹಾಂ, ನಿನ್ನ ಹೆಸರು ಕೇಳೋದೇ ಮರ್ತೆ ನೋಡು ಎಂದರು ಅವಳತ್ತ ತಿರುಗಿ. ಋತು ಅಂದಳು. ಮುದ್ದಾಗಿದೆ ಹೆಸರು ಅಂದು ಮತ್ತೆ ಅವಳ ತಲೆ ಸವರಿ, ನಿಶ್ಚಿಂತೆಯಾಗಿ ಮಲಗು, ನಾಳೆ ಮಾತಾಡೋಣ ಎಂದು ಹೋದರು. ಸ್ವಲ್ಪ ಸಮಯದ ಬಳಿಕ ಮಾತ್ರೆಯ ಪ್ರಭಾವಕ್ಕೆ ಋತು ನಿದ್ರೆಗೆ ಜಾರಿದಳು. ಇತ್ತ ಪರಿ ಹೋಗಿ ತನ್ನ ಮಾಮ್ ಡ್ಯಾಡ್ನ ಏರ್ಪೋರ್ಟ್ನಿಂದ ಮನೆಗೆ ಕರೆದುಕೊಂಡು ಬಂದಳು. ಪರಿ, ಶರದ್ ಎಲ್ಲಿ? ನೀನೊಬ್ಬಳೇ ಬಂದಿದೀಯಾ ಅಂದರು ಸುಶೀಲ ಅಳಿಯ ತಮ್ಮನ್ನು ರಿಸೀವ್ ಮಾಡಿಕೊಳ್ಳಲು ಬರಲಿಲ್ಲ ಎಂದು. ಅಮ್ಮ, ಅವನಿಗೇನೋ ಇಂಪಾರ್ಟೆಂಟ್ ಕೆಲಸ ಬಂತು ಅಂತ ನನಗೆ ನಿಮ್ಮನ್ನು ರಿಸೀವ್ ಮಾಡೋದಕ್ಕೆ ಹೇಳಿ ಹೋದ ಎಂದಳು ಪರಿ. ಓ ಹೌದಾ, ಸರಿ ಬಿಡು. ಮತ್ತೆ ನೀನು ಹೇಗಿದ್ಯಾ? ಕೆಲಸ ಹೇಗೆ ನಡೀತಿದೆ? ಶರದ್ ಹೇಗಿದ್ದಾನೆ ಎಂದು ಸುಶೀಲ ಕೇಳಿದರು. ಮಾಮ್ ಡ್ಯಾಡ್ ರಿಲ್ಯಾಕ್ಸ್. ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ರೆ ನಾನು ಯಾವ ಪ್ರಶ್ನೆಗೆ ಮೊದಲು ಉತ್ತರ ಕೊಡಲಿ ಅಂದಳು ಪರಿ. ನಿಮ್ಮ ಮಾಮ್ಗೆ ಅಳಿಯನ್ನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ, ಅದಕ್ಕೆ ಹಾಗೆ ಕೇಳ್ತಿದ್ದಾಳೆ ಅಂದರು ಸುಂದರ್. ಮಾಮ್, ಈಗ ನಾನು ನಿಮ್ಮ ಕಣ್ಮುಂದೆ ಇದ್ದೀನಲ್ಲ ಸೂಪರಾಗಿ. ಇನ್ನು ಶರದ್ ಕೂಡ ಚೆನ್ನಾಗಿದ್ದಾನೆ, ಕೆಲಸ ಕೂಡ ಸೂಪರಾಗಿ ನಡೀತಿದೆ. ಸಾಕಾ, ಇನ್ನೂ ಏನಾದರೂ ಕೇಳೋದು ಬಾಕಿ ಇದೆಯಾ ಅಂದಳು ಪರಿ. ಸಾಕು, ಈಗ ಮನೆಗೆ ಹೋಗ್ತೀನಲ್ಲ, ಆಗ ಶರದ್ನ ವಿಚಾರಿಸ್ತೀನಿ ಅಂದರು ಸುಶೀಲ. ಅವರ ಮಾತಿಗೆ ಅಪ್ಪ ಮಗಳು ಇಬ್ಬರು ಜೋರಾಗಿ ನಕ್ಕರು. ಶರದ್ ಆಗಲೇ ಮನೆಗೆ ಬಂದಿದ್ದವನು ಋತು ಬಗ್ಗೆ ವಿಚಾರಿಸಿದ. ಊಟ ಮಾಡಿ ಮಾತ್ರೆ ತಗೊಂಡು ಮಲಗಿದಾಳೆ ಅಂದರು ಸುಲೋಚನಾ. ಶರದ್ ತನ್ನ ರೂಮಿಗೆ ಹೋಗಿ ಬೆಡ್ ಮೇಲೆ ಅವಳ ಪಕ್ಕ ಕೂತು ತಲೆ ನೇವರಿಸಿದ. ಅವನ ಮನಸ್ಸಲ್ಲಿ, ಇಷ್ಟು ವರ್ಷ ಎಲ್ಲಿದ್ಲು? ಅವರೆಲ್ಲ ಯಾರು? ಇವಳ ಹಿಂದೆ ಯಾಕೆ ಬಿದ್ದಿದ್ರು? ಅವರಿಗೂ ಇವಳಿಗೂ ಏನು ಸಂಬಂಧ? ಹೀಗೆ ಸಾವಿರಾರು ಪ್ರಶ್ನೆಗಳು ತಲೆಯಲ್ಲಿ ಓಡುತ್ತಿದ್ದವು. ಅವಕ್ಕೆಲ್ಲ ಉತ್ತರ ಬೇಕಿತ್ತು. ಆದರೆ ಅವನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದವಳು ಆಯಾಸ ಮತ್ತು ಮಾತ್ರೆ ಪ್ರಭಾವಕ್ಕೆ ನಿದ್ರೆಗೆ ಜಾರಿದ್ದಳು. ಅವಳ ಮೇಲೆ ಆಗಿರೋ ಗಾಯಗಳ ಮೇಲೊಮ್ಮೆ ಸವರಿದ. ಕಣ್ಣಿಂದ ಕಂಬನಿ ಜಾರಿತು. ಈ ಹಾಳಾದ ಮನಸ್ಸು ನಿನ್ನನ್ನು ಈ ಕಡೆ ದ್ವೇಷಿಸೋದಕ್ಕೂ ಆಗದೆ ಪ್ರೀತಿಸೋದಕ್ಕೂ ಆಗದೆ ವಿಲವಿಲ ಅಂತ ಒದ್ದಾಡ್ತಿದೆ. ನೀನು ನಂಗೆ ಮಾಡಿರೋ ಮೋಸಕ್ಕೆ, ಅನ್ಯಾಯಕ್ಕೆ ನೀನು ತಕ್ಕ ಫಲ ಅನುಭವಿಸಲೇಬೇಕು. ಇಲ್ಲ, ಈ ಹೃದಯದಲ್ಲಿ ಮತ್ತೆ ನಿನ್ನ ಪ್ರೀತಿಯಾಗಿ ಅನುರಾಗ ಅರಳೋದಿಲ್ಲ. ಈಗ ಈ ಹೃದಯದಲ್ಲಿ ನಿನ್ನ ಬಗ್ಗೆ ಬರೀ ದ್ವೇಷ ತುಂಬಿದೆ, ಬರೀ ದ್ವೇಷ. ನನ್ನ ಮನಸ್ಸಲ್ಲಿ ಹತ್ತಿ ಉರಿತಿರೋ ಈ ದ್ವೇಷದ ಜ್ವಾಲೆ ತಣ್ಣಗಾಗಬೇಕಂದ್ರೆ ನೀನು ಆ ದ್ವೇಷದ ಜ್ವಾಲೆಯಲ್ಲಿ ಬೇಯಬೇಕು. ನೀನು ಅದರಲ್ಲಿ ಸುಟ್ಟು ಬೂದಿ ಆಗಬೇಕು. ಆಗಲೇ ನನ್ನ ಮನಸ್ಸಿನ ತಾಪ, ನೋವು, ಸಂಕಟ ಎಲ್ಲ ಶಾಂತವಾಗೋದು ಅಂದು ಕೋಪದಿಂದ ಸ್ವಲ್ಪ ಹೊತ್ತು ಅವಳನ್ನೇ ದಿಟ್ಟಿಸಿ ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ಕೆಳಗಡೆ ಬಂದ. ಸುಲೋಚನಾ ಅವನಿಗೆ ಕಾಫಿ ತಂದು ಕೊಟ್ಟರು. ಕಾಫಿ ಕುಡಿದು ತನ್ನ ಅತ್ತೆ ಮಾವ ಬರುವ ದಾರಿಯನ್ನು ಕಾಯುತ್ತಾ ಕೂತ. ಟ್ರಾಫಿಕ್ ಎಲ್ಲ ದಾಟಿ ಮನೆ ತಲುಪೋದ್ರೊಳಗೆ 2 ಗಂಟೆಯೇ ಆಗಿತ್ತು. ಹೊರಗಡೆ ಕಾರ್ ಬಂದ ಸದ್ದಾದಾಗ ಶರದ್ ಎದ್ದು ಹೊರಗಡೆ ಬಂದ. ಸುಶೀಲಾ ಮತ್ತೆ ಸುಂದರನ ನೋಡಿದ್ದೆ. ಅತ್ತೆ ಮಾವ ಈಗ ಬಂದ್ರಾ? ಸಾರಿ, ಏರ್ಪೋರ್ಟ್ಗೆ ನಿಮ್ಮನ್ನು ಪಿಕ್ ಮಾಡೋದಕ್ಕೆ ಬರೋದಕ್ಕೆ ಆಗಲಿಲ್ಲ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೆ ಎಂದು ಮೊದಲು ಕ್ಷಮೆಯಾಚಿಸಿದ ಶರದ್. ಪರವಾಗಿಲ್ಲ ಶರದ್, ಪರಿ ಬಂದಿದ್ಲಲ್ಲ, ಮತ್ತೆ ನೀನು ಹೇಗಿದ್ಯಾ ಎಂದರು ಸುಶೀಲಾ ಅಳಿಯನ ಕೆನ್ನೆ ಸವರಿ. ನಾನು ಚೆನ್ನಾಗಿದ್ದೀನಿ ಎನ್ನುತ್ತಾ ಸುಂದರ್ ಮತ್ತು ಸುಶೀಲಾ ಅವರ ಕಾಲಿಗೆ ನಮಸ್ಕರಿಸಿದ. 100 ಕಾಲ ಚೆನ್ನಾಗಿ ಬಾಳು ಅಂತ ಇಬ್ಬರು ಮನಸ್ಫೂರ್ತಿಯಾಗಿ ಹರಸಿದರು. ಒಳಗಡೆ ಬಂದ ತಕ್ಷಣ ಹೇಗಿದ್ದೀರಾ ಅಕ್ಕ ಅಂತ ಸುಂದರ್ ಸುಲೋಚನಾ ಅವರನ್ನು ಕೇಳಿದರು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಂತೂ ಇಂತೂ ಈಗಲಾದರೂ ಸ್ವದೇಶಕ್ಕೆ ಬರೋ ಮನಸ್ಸು ಮಾಡಿದ್ರಲ್ಲ, ಅದೇ ಖುಷಿ ಎಂದರು ಸುಲೋಚನಾ. ಅತ್ತಿಗೆ, ಎಲ್ಲೇ ಇದ್ದರೂ ನಮ್ಮ ದೇಶ, ಭಾಷೆ, ಉಡುಗೆ ತೊಡುಗೆ, ಊಟ, ಆಚರಣೆಗಳು ಯಾವುದು ನಮ್ಮ ದೇಶದಲ್ಲಿ ಇರೋ ಹಾಗೆ ಬೇರೆ ದೇಶದಲ್ಲಿ ಇರೋಕೆ ಆಗುತ್ತಾ? ಇಲ್ಲ ಅಲ್ವಾ? ಎಲ್ಲನೂ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ ಎಂದರು. ಲೇಟ್ ಆಗಿದೆ, ಮೊದಲು ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ತಟ್ಟೆಗೆ ನೀಡ್ತೀನಿ. ಪ್ರಯಾಣ ಮಾಡಿ ಸುಸ್ತಾಗಿರ್ತೀರ ಅಂದರು ಸುಲೋಚನಾ. ಸರಿ ಅತ್ತಿಗೆ ಅಂದು ಇಬ್ಬರು ರೂಮಿಗೆ ನಡೆದರು. ಜೊತೆಗೆ ಪರಿ ಕೂಡ ಹೋದಳು.
ಸುಲೋಚನಾ ಅವರ ಜೊತೆ ಸೇರಿ ಶರದ್ ಕೂಡ ಮಾಡಿದ ಅಡುಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಲು ಅವರ ಹಿಂದೆ ಅಡುಗೆ ಮನೆಗೆ ನಡೆದ. ಅಪ್ಪು, ನೀನು ಯಾಕೆ ಮಾಡ್ತಿದೀಯಾ? ನಾನು ತರ್ತೀನಿ, ನೀನು ಹೋಗಿ ಕೂತ್ಕೋ ಎಂದರು ಸುಲೋಚನಾ. ಪರವಾಗಿಲ್ಲ ಅಮ್ಮ, ನಾನು ಜೋಡಿಸ್ತೀನಿ, ಬೇಗ ಆಗುತ್ತೆ, ಆಗ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬಹುದು ಎಂದ ಶರದ್. ಸುಲೋಚನಾ ಅವರು ನಗುತ್ತಾ, ಸರಿ, ನಾನು ಹೇಳಿದರೆ ನೀನೆಲ್ಲಿ ಕೇಳ್ತೀಯಾ ಅಂದರು. ಇವರು ಜೋಡಿಸುವಷ್ಟರಲ್ಲಿ ಮೂವರು ಫ್ರೆಶ್ ಅಪ್ ಆಗಿ ಬಂದಿದ್ದರು. 4 ಜನ ಊಟಕ್ಕೆ ಕೂತರು. ಸುಲೋಚನಾ ಅವರಿಗೆ ತಟ್ಟೆ ಇಟ್ಟು ಊಟ ಬಡಿಸಿದರು. ಅಮ್ಮ, ನೀವು ಕೂತ್ಕೊಳ್ಳಿ, ಒಟ್ಟಿಗೆ ಕೂತು ಊಟ ಮಾಡೋಣ ಅಂದ ಶರದ್. ಹೌದು ಅತ್ತಿಗೆ, ನೀವು ಕೂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ ಎಂದರು ಸುಶೀಲಾ ಕೂಡ. ಸುಂದರ್ ಕೂಡ ಅಕ್ಕ ಕೂತ್ಕೊಳ್ಳಿ ಎಂದರು. ಎಲ್ಲರೂ ಬಲವಂತ ಮಾಡಿದ ಮೇಲೆ ಸುಲೋಚನಾ ಅವರು ಕೂಡ ಕೂತು ಅವರ ಜೊತೆಯಲ್ಲಿ ಊಟ ಮಾಡಿದರು. ಊಟಕ್ಕೆ ಅಂತ ಜಾಮೂನು, ಗೋಧಿ ಪಾಯಸ, ಅನ್ನ ಸಾಂಬಾರ್, ಕೋಸಂಬರಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ಮಾಡಿದ್ದರು. ಶರದ್ಗೆ ಎಷ್ಟೋ ದಿನದ ಮೇಲೆ ಒಟ್ಟಿಗೆ ಕೂತು ಊಟ ಮಾಡಿದ್ದು ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿತ್ತು. ಕ್ಷಣಕಾಲ ಎಲ್ಲ ನೋವನ್ನು ಮರೆತು ಆ ಸಂತೋಷವನ್ನು ಅನುಭವಿಸಿದ್ದ. ಮುಂದುವರೆಯುವುದು. ನಮ್ಮ ಕತೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.